बीदर शहर के गांधीगंज में द ग्रेन्स एंड सीड्स मर्चेंट एसोसिएशन द्वारा आज सांसद सागर खंडरे का सम्मान कार्यक्रम का आयोजन किया गया। इस मौके पर गंज के व्यापारियों ने सांसद सागर खंडरे को शाल उड़ाकर और फूलमाला पहनाकर उनका सम्मान किया। अध्यक्ष बसवराज धन्नूर ने सागर खंडरे का सम्मान करने के बाद बात की। इस मौके पर बीदर जिला कांग्रेस समिति और बीडीए के अध्यक्ष बसवराज जापशेट्टी ने भी बात की। कार्यक्रम में सांसद सागर खंडरे ने संबोधन किया। गंज के व्यापारी आदि उपस्थित रहे। कैमरामैन बपुराज का कवरेज। अनेक श्रम त्याग ಇವತ್ತು ಅವರ ಕುಟುಂಬದವರಿಗೆ ಸಮಯ ಕೊಡ್ಲಿಕ್ಕಾಗೋದಿಲ್ಲ, ತನ್ನ ವೈಯಕ್ತಿಕ ಸಮಯ ಕೊಡ್ಲಿಕ್ಕಾಗೋದಿಲ್ಲ. ಇವತ್ತು ಮುಂಜಾನೆ ಅಂದ್ರೆ ಸಾಯಂಕಾಲ ತನ ಸಮಾಜದ ಸೇವೆ, ಜನರ ಸೇವೆ ಮತ್ತು ರಾಷ್ಟ್ರದ ಸೇವೆಯನ್ನು ಮಾಡ್ತಕ್ಕಂಥ ಬಹಳ ಕಡಿಮೆ ವಯಸ್ಸಿನಲ್ಲಿ ಅವರಿಗೆ ಈ ಒಂದು ಅವಕಾಶ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಅವರು ನಾವು ನೋಡ್ತಾ ಇರ್ತೀವಿ. ಇವತ್ತು ಸೋಷಿಯಲ್ ಮೀಡಿಯಾ ಯುಗ ಇದು. ನಿರಂತರವಾಗಿ ಅವ್ರು ಏನೇನು ಕೆಲಸ ಮಾಡ್ತಾರೆ, ದಿನನಿತ್ಯ ಅವರ ಚಟುವಟಿಕೆಗಳು ಏನಂತ ಅವರನ್ನ ಫಾಲೋ ಮಾಡೋರು, ಅವರ ಸಂಪರ್ಕದಲ್ಲಿರೋರಿಗೆ ಕಾಣಿಸ್ತದೆ. ನಿರಂತರವಾಗಿ ಅವರು ತೊಡಗಿಸಿಕೊಂಡಿರುವ ರೀತಿಯನ್ನು ನೋಡಿದರೆ, ಅವ್ರು ಮಾಡ್ತಾ ಇರುವಂತಹ ಕೆಲಸಗಳ ಒಂದು ವೈಖರಿಯನ್ನು ನೋಡಿದರೆ, ಅವರಲ್ಲಿರುವಂತ ನಾನು ಬಹಳ, ಯಾಕಂದ್ರೆ ಬಹಳ ಜನರನ್ನು ನೋಡಿದ್ದೀವಿ. ಬಹಳ ದೊಡ್ಡ ಮನೆಯಿಂದ ಇದ್ದವರಿಗೆ ಬಹಳ ಒಂದು ರೀತಿಯ ಈಗೋ ಇರ್ತದೆ. ಆದರೆ ಸಾಗರ್ ಖಂಡ್ರೆ ಅವರು ಏಕದಮ್ ಡೌನ್ ಟು ಅರ್ತ್, ಬಹಳ ಸರಳ, ಬಹಳ ಸರಳ ಸ್ವಭಾವದ ವ್ಯಕ್ತಿ ಅಂತ ನಾನು ಹೆಮ್ಮೆಯಿಂದ ನಾನು ಸಾಗರ್ ಖಂಡ್ರೆ ಬಗ್ಗೆ ಹೇಳಿದ್ದೇನೆ. ವ್ಯಾಪಾರಸ್ಥರು, ನಮ್ಮ ಈ ಮುನಿ ಸಂಘದವರಾಗಲಿ, ನಮ್ಮಾಲ್ ಸಂಘದವರಾಗಲಿ, ಎಲ್ಲ ಕಾರ್ಮಿಕ ಸಂಘದವರಾಗಲಿ, ಟ್ರಾನ್ಸ್ಪೋರ್ಟ್ ಸಂಘದವರಾಗಲಿ, ಯಾವತ್ತೂ ಏನಾದ್ರೆ ಬೀದರ್ನ ಇತಿಹಾಸ ಬರೆದಿದ್ದವರು ಏನಾದರೂ ಇತಿಹಾಸ ಬರೆದಿದ್ದಾರೆ ಅಂದರೆ ಕೇವಲ ಗಾಂಧಿಗಂಜಲಿನ ಮಾತ್ರ ಇದರ ಇತಿಹಾಸ ನಿರ್ಮಾಣ ಆಗಿದೆ. 3-4 ಸಲ ನೀವು MLA ಇರೋದ ಗೆದ್ದುಕೊಟ್ಟಿರಿ ರೈಟ್ ಅವರಿಗೆ. ಅದಕ್ಕೂ ಮುಂಚೆ ನಾವು ಗುರುಪಾದಪ್ಪ ನಾಗಮಪಳ್ಳಿಯವರು ಪರವಾಗಿ ಬಂದಿರೋ ಅವತ್ತು ಕೂಡ ನಾವು ಜಯ ಗಳಿಸ್ಕೊಟ್ಟಿದ್ವಿ. ಈಶ್ವರ್ ಖಂಡ್ರೆ ಸಾಹೇಬ್ ಜೊತೆಗೆ ನಾವು ಅನೇಕ ಕಾರ್ಯಕ್ರಮಗಳು ಬಂದಿದ್ದೀವಿ. ಅವರಿಗೂ ಕೂಡ ಯಾವತ್ತೂ ನೀವು ನಿರಾಶೆ ಮಾಡಿ ಕಳಿಸಿಲ್ಲ. ಇವತ್ತು ಉದಾಹರಣೆಗೆ ನಮ್ಮ ಎದುರುಗಡೆ ಸಾಗರ್ ಖಂಡ್ರೆ ಹೇಳಿದ್ದಾರೆ. ಕೆಲವರು ಇಲ್ಲಿ ನನ್ನೆಲ್ಲ ಆತ್ಮೀಯರ ಜೊತೆಗೆ ನಾನು ಚುನಾವಣೆ ಸಂದರ್ಭದಲ್ಲಿ ಮಾತಾಡಿದಾಗ ಅವ್ರು ಹೇಳ್ತಿದ್ರು, ಅಲ್ರಿ ಓಟ್ ಹಾಕಲ್ರಿ, ಹಾಕ್ತೀವ್ರಿ, ನಾಳೆ ಸಾಗರ್ ಖಂಡ್ರೆ ಏನು ಮಾಡ್ಬೋದು ಅಂತ ಅಂತಿದ್ರು. ಇದೇ ನಮ್ಮ ಪ್ರೊಫೆಸೆಂಟಿ ಮುಂದವ್ರು ಅಂತಿರು, ಓಟ್ ಹಾಕ್ತೀವ್ರಿ, ಈ ಕಡೆ ಅವ್ರು ಭಾಳ ಸಣ್ಣವ್ರು ಕಾಣ್ತಾರೆ, ಹೆಂಗೆ ಮಾಡಬೇಕು, ಪಾರ್ಲಿಮೆಂಟ್ದಾಗ ಹೆಂಗ ಅಂತಿರು. ಇವತ್ತು ಅವರೇ ಪ್ರೊಫೆಸೆಂಟಿ ಮುಂದವ್ರು ಹೇಳ್ತಾರ, ಏನು ದಿನ ಬೆಳಗಾದ್ರೆ ಸಾಗರ್ ಖಂಡ್ರೆ ಅವ್ರಿಗೆ ಭೇಟಿ ಆದರು, ಸಾಗರ್ ಖಂಡ್ರೆ ಇವ್ರಿಗೆ ಭೇಟಿ ಆದರು, ವಿಮಾನ ಮಂತ್ರಿ ಭೇಟಿ ಆದರು. ತಾವೆಲ್ಲರೂ ನನಗೆ ನಿಮ್ಮ ಗಾಂಧಿಗಂಜ್ ಅಸೋಸಿಯೇಷನ್ ವತಿಯಿಂದ ಸನ್ಮಾನ ಸಮಾರಂಭ ಇಟ್ಟಿದ್ದೀರಿ. ಭಾಳ ಒಳ್ಳೆಯ ರೀತಿಯಲ್ಲಿ ನನಗೆ ಬರಮಾಡಿಕೊಂಡು ಸನ್ಮಾನ ಮಾಡಿದ್ದೀರಿ. ನಮ್ಮೆಲ್ಲರಿಗೂ, ನನ್ನೆಲ್ಲರಿಗೂ ಹೆಸರು ನನಗೆ ಗೊತ್ತಿಲ್ಲ, ಯಾರಾದರೂ ಹೆಸರು ಮಿಸ್ ಆಯಿತು ನಾವು ದಯವಿಟ್ಟು ಯಾರು ತಪ್ಪು ತಿಳ್ಕೊಬಾರ್ದು. ನಮ್ಮೆಲ್ಲರಿಗೂ ನನ್ನ ವತಿಯಿಂದ ಕೋಟಿ ಧನ್ಯವಾದಗಳನ್ನು ನಾನು ಸಲ್ಲಿಸಿದ್ದೇನೆ. ನಾನು ಫಸ್ಟ್ ಟೈಮೇ ನಾನು ಬರ್ತಾ ಇದ್ದೀನಿ. ಒಂದು 4 ವರ್ಷ ಮುಂಚೆ ಬೇರೆ ಯಾವುದೋ ಒಂದು ಕಾರಣಕ್ಕೆ ಬಂದಿದ್ದೆ. ಇವಾಗ ತಾವೆಲ್ಲರೂ ನಿಮ್ಮೆಲ್ಲರ ಬೆಂಬಲದಿಂದ ಎಲ್ಲರೂ ನನಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಇಷ್ಟು ಕಡಿಮೆ ವಯಸ್ಸಿನಲ್ಲಿ, 26 ವಯಸ್ಸಿನಲ್ಲಿ ನನಗೆ ಲೋಕಸಭಾ ಸದಸ್ಯ ಆಗಿ ನನಗೆ ಸೇವೆ ಮಾಡಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕೆ ಈ ಸಮಾರಂಭದಲ್ಲಿ ತಾವೆಲ್ಲರೂ ಬಹುಶಃ ಚುನಾವಣೆ ಸಂದರ್ಭದಲ್ಲಿ ನೀವೆಲ್ಲರೂ ಸರ್ ಅಂದರು ಈ ಭಾಳ ಚಿಕ್ಕ ವಯಸ್ಸುಗಳ ಹ್ಯಾಂಗೆ ಮಾಡಬೇಕು ಅಂತಬೋದು. ಅದೇ ಬಹುಶಃ ನೀವೆಲ್ಲರೂ ನಿಮ್ಮ ಮನೆಯ ಮಗ ನಿಂತ ನೀವು ವಿಚಾರ ಮಾಡಿ ನೀವೆಲ್ಲರೂ ಬೆಂಬಲ ಕೊಟ್ಟಿದ್ದೀರಿ. ಯಾಕಂದರೆ ನಮ್ಮೆಲ್ಲರಿಗೂ ನೋಡಿದಾಗ